ತಿಂಗಳುಗಳ ನಂತರ ಮೈಸೂರಿಗೆ ಬರ್ತಿದ್ದೀನಿ. ಬಟ್ ನಂಗೆ ಮೈಸೂರು ಹೇಗೆ ಅನ್ಸುತ್ತೆ ಗೊತ್ತಾ? ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೇ ಆನಂದ. ನನಗಿವತ್ತು ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಯಾಕೆ ಅಂತ ಗೊತ್ತಾ? ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡು ನನ್ನ ತಾಯಿ ಹತ್ರ ಹೋಗಿ ನಿಂತ್ಕೊಂಡೆ. ಬಟ್ ನಿಜವಾಗ್ಲೂ ಇಲ್ಲಿ ಖುಷಿ ಪಡೋವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ತೆಂಗಿನಕಾಯಿನ ಇವತ್ತು ನನ್ನ ಕೈಯಿಂದನೇ ಹೊಡೆದೆ. ಹಾಗೂ ನನ್ನ ತಾಯಿನ ಒಂದಲ್ಲ ಎರಡಲ್ಲ ಮೂರು ಸಲ ದರ್ಶನ ಮಾಡಿ ಕಣ್ ತುಂಬಿಸ್ಕೊಂಡೆ ಗೈಸ್. ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ದರ್ಶನ ಮುಗಿಸ್ಕೊಂಡು ಬಂದು ನಾನು ದಾರನ ಕಟ್ಟಿಸ್ಕೊಂಡೆ. ಈ ದಾರ ನಾನು ಯೂಶ್ವಲಿ ಕಟ್ಟಿಸ್ಕೊತೀನಿ, ಯಾಕಂದರೆ ನನ್ನ ತಾಯಿನ ಜೊತೆಗೆ ಇರಬೇಕು ಅಂತ ಹೇಳಿಬಿಟ್ಟು. ಮತ್ತು ನನಗಿವತ್ತು ದಾಸೋಹ ಕೂಡ ಸಿಕ್ತು. ನನ್ನ ತಾಯಿನ ನೋಡೋ ಖುಷಿಲಂತೂ ನಾನು ಸಿಕ್ಕಾಪಟ್ಟೆ ಮುಳುಗೋಗಿದ್ದೆ. ಹಾಗೂ ನನ್ನ ತಾಯಿ ಕೊಟ್ಟಿದ್ದ ದರ್ಶನದಿಂದ ಅಂತೂ ನನ್ನ ಮನಸ್ಸು ಪೂರ್ತಿಯಾಗಿ ತುಂಬೋಗಿತ್ತು. ಆದರೆ ನನ್ನ ತುಂಬ ವರ್ಷದಿಂದ ಆಸೆ ಆಯಿತು, ನಾನು ಅವ್ರ ತಂಗಿ ದೇವಸ್ಥಾನಕ್ಕೂ ಹೋಗಬೇಕು ಅಂತ. ಆ ಆಸೆ ಇವತ್ತು ಪೂರ್ತಿನೇ ಆಗೋಯ್ತು. ಚಾಮುಂಡಿ ಬೆಟ್ಟದಿಂದ ಆಟೋ ಕ್ಯಾಚ್ ಮಾಡಿಕೊಂಡು ನಾನು ಸೀದಾ ಹೋಗಿದ್ದೆ ಬೆಟ್ಟದ ಕೆಳಗಡೆ. ಹೌದು, ಅವ್ರ ತಂಗಿ ದೇವಸ್ಥಾನ ಇರೋದು ಉತ್ನಳ್ಳಿಲಿ. ಆ್ಯಂಡ್ ಈ ದೇವಸ್ಥಾನ ಬಂದ್ಬಿಟ್ಟು ಬೆಟ್ಟದ ಕೆಳಗಡೆ ಇದೆ. ಈ ದೇವಿನ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನ ಒಂದು ಸ್ಪೆಷಲ್ ಏನು ಗೊತ್ತಾ? ಇಲ್ಲಿ ತಾಯಿನೇ ಸ್ವತಃ ಉತ್ತರ ಕೊಡ್ತಾರೆ. ಹೇಗಪ್ಪ ಅಂತ ಹೇಳಿದ್ರೆ, ನೀವು ತಾಯಿ ಹತ್ರ ನೀವು ಕಾಣಿಕೆ ಇಟ್ಟು ಏನೇ ಕೇಳ್ಕೊಂಡ್ರು ಆಗುತ್ತೆ ಅನ್ನಂಗಿದ್ರೆ ಬಲ್ಗಡೆಯಿಂದ ಹೂವು ಬೀಳುತ್ತೆ, ಆಗಲ್ಲ ಅಂದರೆ ಎಡಗಡೆಯಿಂದ ಹೂವು ಬೀಳುತ್ತೆ. ನನಗಂತೂ ಬಲ್ಗಡೆಯಿಂದ ಹೂವು ಬಿದ್ದಿದ್ದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆದೆ.